ನಾನು ಪಬ್ಲಿಕಲ್ಲಿ ತಾನೇ ಮಾತಾಡ್ತಾ ಇದ್ದೀನಿ, ಏನು ಪರ್ಸನಲ್ ಆಗಿ ಎಲ್ಲೂ ಮಾತಾಡ್ತಿಲ್ವಲ್ಲ. Correct. ಅದು ನೀವು ತಪ್ಪು ಅಂತ ನೀವೇ ಅನ್ಕೊಂಡ್ಬಿಟ್ರೆ. ಪಾಳೆಗಾರ ಅಂತೇಳಿ ಫಸ್ಟ್ ಪಿಕ್ಚರ್ ಸರ್, 95. ಅಣ್ಣನ ಜೊತೆ ಕೆಲಸ ಮಾಡಿದ್ದೆ. ಕರೆಕ್ಟ್. ಅಲ್ಲಿ ಬ್ರಹ್ಮ ಅಂತ ಒಂದು ಪಿಕ್ಚರ್ ಮಾಡಿದ್ವಿ ಸರ್, ನಿಂತೋಯ್ತು ಸರ್. ಆಕ್ಚುಲಿ ಕರೆಕ್ಟ್. ಬೆಳಿಗ್ಗೆ 4:15 ತೆಗಿಬೇಕು ಸರ್, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಲೈಟ್ ಬೇಕು ಅದಕ್ಕೆ. ಆ ಲೈಟಲ್ಲಿ ತೆಗಿಬೇಕು. ನಾನು ಅಂಬರೀಷ್ ಅಣ್ಣಗೆ ಹೇಳ್ದೆ, ಎಲ್ಲರೂ ನಕ್ಬಿಟ್ಟು ನಾನು ಹೇಳಿದ್ದಕ್ಕೆ ಬೇರೆಯವರು. ಅಂಬರೀಷ್ ಅವರು 4:15 ಶಾರ್ಟಿಗೆ ಬರ್ತಾರಂತೆ, ಅದು ಓಂ ಪ್ರಕಾಶ್ ಹೇಳ್ತಾವನು ಹಿಂಗೆ. ಅದರಲ್ಲಿ ನಿಮಗೆ ಶಶಿಕುಮಾರು, ಅಂಬರೀಷ್ ಅಣ್ಣ, ಪ್ರಭಾಕರ್ ಸಾರು, ಆಮೇಲೆ ಸುದೀಪ್ ಅವರು ವಿಷ್ಣು ಸರ್ ಅಭಿಮಾನಿ ಸರ್. ಹೌದಾ? ನೋಡಿ ಇಲ್ಲೇ ಇದೆ ಅವ್ರು ಕೊಟ್ಟು ಬಳೆ. ಬಳೆ ಚೆನ್ನಾಗಿತ್ತು ಸರ್. ನಾನು ಡೈರೆಕ್ಟ್ ಆದ್ಮೇಲೆ ಯಾವ ಪುಣ್ಯಾತ್ಮರು ಅವ್ರ ಕಿವಿ ಊದಿದ್ರು ಗೊತ್ತಿಲ್ಲ ನನಗೆ. ಅರ್ಜೆಂಟ್ ವಿಷ್ಣು ಸರ್ ಕರೀತಾರೆ ಬರ್ಬೇಕಂತೆ, ರಾಧಾಕೃಷ್ಣ ಅವರು. ನಾನು ಸರ್ ನನ್ ಕರೀತಾವ್ರ ಸರ್, ಇಲ್ಲ ಇಡೀ ನೀವು ಯಾರೋ ರಾಂಗ್ ನಂಬರ್ ಮಾಡಿದೀರ ಅಂತ ಇಟ್ಬಿಟ್ಟೆ. ಡಾಕ್ಟರ್ ರಾಜ್ಕುಮಾರ್ ಸಾರು ವಡದಪ್ಪಣ್ಣ ಅವ್ರ ಹತ್ರ ಹೇಳಿದ್ರಂತೆ, AK-47 ಮಾಡಿದ್ರಲ್ಲ ನಮ್ಮ NS ರಾಯರ ಮಗ, ಅವ್ರ ಕೆಲವೊಂದು ಪಿಕ್ಚರ್ ಮಾಡ್ಸೋಣ ಅಪ್ಪುಗೆ ಅಂತೇಳಿ. ಅವ್ರು ಹೋದಾಗ್ಲೇ ನಮ್ಗೆ ಅರ್ಧ ಇಂಡಸ್ಟ್ರಿ ಸತ್ತೋಯ್ತು. ಅಪ್ಪು ಸರ್ ಸ್ಥಾನ ಅವ್ರ ಜಾಗಕ್ಕೆ ಬರ್ಬೇಕು ಅಂತಂದ್ರೆ ಒಂದು 7 ಜನ ಎತ್ಬೇಕೇನೋ, ಇಲ್ಲ 7 ಜನ ತಪಸ್ ಮಾಡ್ಬೇಕೇನೋ. ನೀವು ಹೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ನನಗೆ ಸಿಗರೇಟ್ ಸೇದೋ ಅಭ್ಯಾಸ ಇಲ್ಲ ಅಂತ. ಬಹಳ ಜನಕ್ಕೆ ಗೊತ್ತೋ ಇಲ್ಲ. ಓಂ ಪ್ರಕಾಶ್ ಅವ್ರನ್ನ ನೋಡಿದ ತಕ್ಷಣ ಜಡ್ಜ್ಮೆಂಟ್ ತಗೊಂಡು ಮಾಡಿರ್ತಾರೆ. ನಿಮ್ಮ ವಿಚಿತ್ರ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಿನೇ ಅವ್ರಂಗೆ ಜಡ್ಜ್ ಮಾಡ್ತಾರೆ. ಗೊತ್ತಿಲ್ಲ ನಿಮಗೆ ತುಂಬಾ ಕುಡಿತೀರಾ ಅಂತನೋ, ಸಿಗರೇಟ್ ಸೇತೀರಾ ಅಂತನೋ, ನಿಮ್ಗೇನು ಬೇರೆ 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 ವಿಚಿತ್ರವಾದಂತಹ ಒಂದಷ್ಟು ಹ್ಯಾಬಿಟ್ಸ್ಗಳಿರ್ಬಹುದು ಅನ್ನೋ ತರ ನಿಮ್ಮನ್ನು ನೋಡಿ. ನನಗೆ ಯಾರು ಕೇಳಿರೋರಿಲ್ಲ ಸರ್, ಯಾರು ಹೊರಗಡೆ ಮಾತಾಡ್ಕೋತಾರೆ, ಅದು ನಾನು ಕಿವಿಗೆ ಬಿದ್ದಿದ್ದೆ. ನಾನು ಅದೆಲ್ಲ ಯೋಚನೆ ಮಾಡೋಕ್ಕೂ ಹೋಗಲ್ಲ ಸರ್. ಏನಕ್ಕೆ ನೀವು ಮಾತಾಡೋ ಕೆಲಸ ಮಾಡ್ಕೊಳ್ಳಿ, ಪರವಾಗಿಲ್ಲ, ನನ್ನ ಕೆಲಸ ಬೇರೆ ಇದೆ, ನಾನು ಮಾಡ್ತಾ ಇರ್ತೀನಿ. ಅದಕ್ಕೆ ಉತ್ತರ ಕೊಡೋಕ್ಕೆ ಏನಕ್ಕೆ ವೇಸ್ಟ್ ಅಲ್ಲ ಸರ್ ಅದು. ನಿಮ್ಮ ಟೈಮ್ ವೇಸ್ಟು, ನನ್ನ ಟೈಮ್ ವೇಸ್ಟು. ಏನಕ್ಕೆ ಅದಕ್ಕೆ ಉತ್ತರ ಕೊಡಬೇಕು? ಏನಿದೆ ಅದರಲ್ಲಿ? ನಮ್ಮನ್ನ ಕಂಡ್ರೆ ನಿಮ್ಗೆ ಹೊಟ್ಟೆ ಉರಿ, ಮಾತಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಈಗ ನಾನು ಹೀರೋಯಿನ್ ಎಲ್ಲೋ ಒಂದು ಕಡೆ ಕ್ಲೋಸಾಗಿ ಮಾತಾಡ್ತಿರ್ತೀವಿ, ಸೆಟ್ಟಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತೀವಿ, ಎಲ್ಲೋ ಒಂದು ಕಡೆ ಮಾತಾಡ್ತಿರ್ತೀವಿ. ನಾನು ಕಲಾವಿದ್ರ ಜೊತೆ ಬೇರೆಯವ್ರ ಜೊತೆ ಮಾತಾಡ್ತಿದ್ದೀನಲ್ಲ, ಅದು ನೋಡಿ ಹೆಮ್ಮೆ ಪಡಿ, ಕೆಲಸ ಮಾಡಿ. ಅದರಲ್ಲಿ ಏನಿದೆ, ನಾನು ಪಬ್ಲಿಕಲ್ಲಿ ತಾನೇ ಮಾತಾಡ್ತಾ ಇದ್ದೀನಿ, ಏನು ಪರ್ಸನಲ್ ಆಗಿ ಎಲ್ಲೂ ಮಾತಾಡ್ತಿಲ್ವಲ್ಲ. ಅದು ನೀವು ತಪ್ಪು ಅಂತ ನೀವೇ ಅನ್ಕೊಂಡ್ಬಿಟ್ರೆ. ನೀವು ಅಂಬರೀಷ್ ಅವ್ರ ಜೊತೆನೂ ಕೂಡ ಸಿನಿಮಾ ಮಾಡಿದ್ರಿ, ಅದೊಂದು ಅವಾಗಲೇ ಕೇಳೋಣ ಅಂತ ಮಾಡಿದೆ. ಅಂಬರೀಷ್ ಅವರ ವರ್ಕಿಂಗ್ ಸ್ಟೈಲೇ ಬೇರೆ. ಅವ್ರ ಈಗ ಬೇರೆ ಕಲಾವಿದ್ರ ಜೊತೆ ಕೆಲಸ ಮಾಡೋದಕ್ಕೂ ನನಗೆ ಬಹಳಷ್ಟು ಜನ ಹೇಳೋದು, ಅಂಬರೀಷ್ ಅವ್ರ ಜೊತೆ ಕೆಲಸ ಮಾಡುವಾಗ ಅದೊಂದು ರೀತಿ ಅವ್ರು ಯಾವಾಗಲೂ ಅವ್ರದ್ದೊಂದು ಟೈಮಿಗೆ ಬರ್ತಾರೆ, ಅವ್ರ ಟೈಮಿಗೆ ಹೋಗ್ತಾರೆ, ಈ ಥರ. ಹೇಗಿತ್ತು? ಹೇಗೆ ಅವ್ರನ್ನ ಕನ್ವಿನ್ಸ್ ಮಾಡಿದ್ರಿ? ಹೇಗೆ ಅಂಬರೀಷ್ ಅವ್ರ ಜೊತೆ ಸಿನಿಮಾ ಮಾಡುವಂತಹ ಒಂದು ಸಂದರ್ಭ ಕೂಡಿ ಬಂತು? ಪಾಳೆಗಾರ ಅಂತೇಳಿ ಫಸ್ಟ್ ಪಿಕ್ಚರ್ ಸರ್, 95. ಅಣ್ಣನ ಜೊತೆ ಕೆಲಸ ಮಾಡಿದ್ದೆ. ಕರೆಕ್ಟ್. ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕತೆ ಎಲ್ಲ ಹೇಳಿದ್ದೆಲ್ಲ ಮಾಡ್ತು. ಚಿಕ್ಕಮಂಗ್ಳೂರು ಶೂಟಿಂಗ್ ಸರ್, ಫಸ್ಟ್ ಡೇ ಅಂಬರೀಷ್ ಅಣ್ಣಂಗೆ ಎಂತ ಲೆಜೆಂಡರಿ ಜೊತೆ ಕೆಲಸ ಮಾಡಿದಾರೆ ಅಣ್ಣ. ನಾನು ಒಬ್ಬ ಅಸಿಸ್ಟೆಂಟ್ ಹೇಳ್ತು ಅವ್ರ ಜೊತೆಲಿ ಇದ್ದಾಗ. ಅವರು ನನ್ನ ಸ್ಕ್ರಿಪ್ಟು ಡಬ್ಬಿಂಗ್ ಬರೆಯೋದನ್ನು ತುಂಬಾ ಇಷ್ಟಪಡ್ತಿದ್ರು. ಪಿಕ್ಚರ್ ಕೆಲಸ ಎಲ್ಲ ನೋಡಿ ಫಸ್ಟ್ ಡೇ ವರ್ಕ್ ನೋಡಿ ಸೆಕೆಂಡ್ ಡೇ ಬೆಂಗಳೂರಿಗೆ ಬಂದರು. ಸೆಕೆಂಡ್ ಡೇ ಬೆಂಗಳೂರಿಗೆ ಬಂದಾಗ ಅವರೊಂದು ಯಾರ ಹತ್ರ ಮಾತಾಡಿ ಹೇಳಿದ್ರು, ನಾನು ಇಷ್ಟು ವರ್ಷ ಓಂ ಪ್ರಕಾಶ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೆ, ತುಂಬಾ ಒಳ್ಳೆ ಕೆಲಸಗಾರ, ನಂಗೆ ತುಂಬಾ ಖುಷಿ ಆಯ್ತು ಅಂತೇಳಿ. ಆ ವಿಷಯ ನನಗೆ ಕಿವಿಗೆ ಬಿತ್ತು. ಅಣ್ಣ ಹತ್ರ ನಾನು ಇಷ್ಟೊಂದು ಒಳ್ಳೆ ಹೆಸರು ತಗೊಂಡಲ್ಲ ಸಾಕು ಅಂತೇಳಿ ತುಂಬಾ ಖುಷಿ ಆದೆ ಸರ್ ಅವತ್ತು. ನಾನು ಇಸ್ ಎ ಗುಡ್ ಜರ್ನಿ, ತುಂಬಾ ಚೆನ್ನಾಗಿತ್ತು, ಎಲ್ಲ ಫಸ್ಟ್ ಕ್ಲಾಸು. ಅದು ಮತ್ತೆ ಎಲ್ಲ ಬೇರೆ ಎಲ್ಲ. ಆಮೇಲೆ ಬ್ರಹ್ಮ ಅಂತ ಒಂದು ಪಿಕ್ಚರ್ ಮಾಡಿದ್ವಿ ಸರ್, ಅವರು ಪ್ರಭಾಕರ್ ಸರ್ ಮತ್ತೆ ಇಲ್ಲೆಲ್ಲ. ಆ ಬ್ರಹ್ಮ ಅನ್ನೋ ಪಿಕ್ಚರ್ ನಿಂತೋಯ್ತು ಸರ್. ಆಕ್ಚುಲಿ ಬೆಳಿಗ್ಗೆ 4:45 ಶಾರ್ಟ್ ತೆಗಿಬೇಕು ಸರ್, 4:15 ಒಳಗಡೆ ಆ ಶಾರ್ಟ್ ತೆಗಿಬೇಕು. ಬೆಳಗಿನ ಹಾಲ್ ತರಕ್ಕೆ ಅಂತ ಬರ್ತಾರೆ ಅವರು. ಅವರು ಪ್ರಭಾಕರ್ ಕಾಂಬಿನೇಷನ್, ನೀವು ಡೈರೆಕ್ಷನ್. ಪ್ರಭಾಕರ್ ಅವರು ಒಂದು ಮರ್ಡರ್ ಮಾಡ್ತಿರ್ತಾರೆ, ಅದನ್ನ ನೀವು ನೋಡ್ತಾರೆ, ಅದನ್ನ ನೋಡ್ಬೇಕು ಸರ್. ಮಾಡ್ಬೇಕಾದ್ರೆ ಬೆಳಿಗ್ಗೆ 4:15 ತೆಗಿಬೇಕು ಸರ್, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಲೈಟ್ ಬೇಕು ಅದಕ್ಕೆ. ಆ ಲೈಟಲ್ಲಿ ತೆಗಿಬೇಕು. ನಾನು ಅಂಬರೀಷ್ ಅಣ್ಣಗೆ ಹೇಳ್ದೆ, ಅಣ್ಣ ಈ ತರ ಬೆಳಿಗ್ಗೆ 4:15 ತೆಗಿಬೇಕಣ್ಣ ಶಾರ್ಟು. ಹೌದಾ, ಸರಿ ಕಣ, ಬರ್ತೀನಿ ಪ್ರಕಾಶ ಅಂತಂದ್ರು. ಸರಿ ಅಣ್ಣ, ಆಯ್ತಣ್ಣ, ಓಕೆ ಅಣ್ಣ. ಎಲ್ಲರೂ ನಕ್ಬಿಟ್ಟು ನಾನು ಹೇಳಿದ್ದಕ್ಕೆ ಬೇರೆಯವರು. ಅಂಬರೀಷ್ ಅವರು 4:15 ಶಾರ್ಟಿಗೆ ಬರ್ತಾರಂತೆ, ಅದು ಓಂ ಪ್ರಕಾಶ್ ಹೇಳ್ತಾವನು ಹಿಂಗೆ ಅಂತ ತುಂಬಾ ಜನ ಹೇಳಿಸಿದ್ದು ಉಂಟು. ಎಲ್ಲ ನಂಗಿತ್ತು. ಅಂಬರೀಷ್ ಅಣ್ಣ ಬರೋದೇ 11:15, 12 ಬರ್ತಾರೆ. ಇವನ್ ಬೆಳಿಗ್ಗೆ 4:15 ಬರ್ತೀನಿ ಅಂತ ಓಂ ಪ್ರಕಾಶ್ ಹೇಳ್ತಾನೆ. ಏನೇ ಮನುಷ್ಯ ಆಗಿ ನಾನು ಎಲ್ಲ ರೆಡಿ ಮಾಡಿ ಅಂದೆ. ಎಲ್ಲ ರೆಡಿ ಮಾಡಿ ಪ್ರಭಾಕರ್ ಸರ್ಗೆ ಹೇಳಿ ರೆಡಿ ಮಾಡಿ, ರೌಡಿಗಳು ಅವ್ರು ಇವರೆಲ್ಲ ರೆಡಿ ಮಾಡಿ, ಜೂನಿಯರ್ಸ್ ಎಲ್ಲ ರೆಡಿ ಮಾಡಿ ಅಂತೇಳಿ ನಾವು ರಾತ್ರಿ 2 ಗಂಟೆಗೆ ಪ್ರಿಪೇರ್ ಆದ್ವಿ ಶಾರ್ಟ್ ತೆಗಿಯಕ್ಕೆ. ಎಲ್ಲ ರೆಡಿ ಮಾಡಿ ಕರೆಕ್ಟಾಗಿ 3 ಗಂಟೆಗೆ ಇವ್ರು ಬಂದ್ರು, ಪ್ರಭಾಕರ್ ಸರ್ ಬಂದ್ರು. ಸದಾಶಿವ ನಗರ ಸರ್ಕಲ್ ಅಲ್ಲಿ ತೆಗಿಬೇಕು ಅಂತ ನಂಗೆ ತುಂಬಾ ಆಸೆ, ನ್ಯಾಚುರಲ್ ಬ್ಯೂಟಿ ತೆಗಿಬೇಕು ಸೀನ್ಗಳನ್ನ ಅಂತ ಮಾಡಿ ಎಲ್ಲ ರೆಡಿ ಮಾಡಿ ವಿತ್ ಮೇಕಪ್ ಸರ್. ಕರೆಕ್ಟ್ 4:15 ಅಂಬರೀಷ್ ಅಣ್ಣ ಇದ್ದಾರೆ ಸರ್, ತೆಗೆದ್ವಿ ಶಾರ್ಟ್. 5:15 ಸೀನ್ ಮುಗೀತು. 5-6 ಗಂಟೆ ಕರೆಕ್ಟಾಗಿ ಬಿರಿಯಾನಿ ತರಿಸಿದ್ರು ಅಣ್ಣ, ತಿನ್ಕೊಂಡು ಸೀದಾ ಬರ್ತಿದ್ವಿ. ಇಡೀ ಇಂಡಸ್ಟ್ರಿ ಸಾಕು ಸರ್,
ಏನ್ ಈ ಥರನಾ ಅಂಬರೀಷ್ ಅಣ್ಣ 4:15 ಬಿತ್ ಮೇಕಪ್ ಬಂದ್ರ ಅಂತ ನನಗೆ ಅಂಬರೀಷ್ ಅಣ್ಣ ಒಂದು ಮಾತಂದ್ರು ಸರ್. 2 ಗಂಟೆಗೆ ಬಂದೆ ಕಣ ಪ್ರಕಾಶ, ನಾನು ನಿನ್ನ ಮಾತು ಕೊಟ್ಟಿದ್ದೀನಿ 4:15 ಬರ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲಿ ನಿದ್ದೆ ಮಾಡ್ಬಿಡ್ತೀನೋ ಅಂತ ಭಯ ಆಗ್ಬಿಡ್ತು ಕಣ. ಟಿವಿ ಹಾಕೊಂಡು ಹಿಂಗೆ ಕೂತಿದ್ದೆ ಕಣ ನಾನು. ಅದಕ್ಕೆ ಆಮೇಲೆ ಕರೆಕ್ಟಾಗಿ ಇದು ಮಾಡಿಕೊಂಡು 3:15 ಮೇಕಪ್ ಹಾಕೊಂಡು ಹೊರಟೆ ಕಣ ನಾನು ಅಂದರು. ನನಗೆ ದೇವರಣೆಗೂ ಸಹ ನನಗೆ ಇವತ್ತು ನೋಡಿ ನನಗೆ ತಡ್ಕೊಳಕ್ಕಾಗಲಿಲ್ಲ ಸರ್. ಅಂಥ ಮಹಾನ್ ವ್ಯಕ್ತಿ ಸರ್ ದೇವರಣೆ. ಹೇಳಿದ್ರು ಕರಿಯೋ ನೀನು ಎಷ್ಟೊತ್ತಿಗೆ ಬರ್ತೀನಿ ನಾನು, ಯೋಚನೆ ಮಾಡಬೇಡ ಅಂತ. ಆ ಥರ ಸರ್. ನೋಡಿ ಅವರು ನಿಮ್ಗಿಂತ ಮೊದಲು ಎಂತೆಂಥ ಡೈರೆಕ್ಟರ್ ಜೊತೆ ಕೆಲಸ. ಸರ್ ನಾನು ಬಚ್ಚ AT ರಘು, ಭಾರ್ಗವ ಸರ್, ಎಂತೆಂಥ ಡೈರೆಕ್ಟರ್ಗಳು, ವಿ ಪುಟ್ಟಣ್ಣ ಸಾರು ಒಬ್ಬ ಅಯ್ಯೋ ಎಂತೆಂಥ ಅಜೆಂಡ ಡೈರೆಕ್ಟರ್ಗಳ ಜೊತೆ ಕೆಲಸ. ಅವ್ರು ಯಾವತ್ತೂ 11 ಗಂಟೆ ಕಮ್ಮಿ ಬಂದಿಲ್ವಂತೆ. ಪುಟ್ಟಣ್ಣ ಅವ್ರ ಸೆಟ್ಟಲ್ಲೂ ಕೂಡ ಪುಟ್ಟಣ್ಣನೇ ಕಮಾಂಡ್, ಒಂದು ರೀತಿ ಡಿಕ್ಟೇಟರ್ ಪುಟ್ಟಣ್ಣ ಅಂದ್ರೆ. ಅವ್ರಿಗೆ ಶುರು ಆಗ್ಬೇಕು, ಇಷ್ಟೊತ್ತಿ ಬರ್ಬೇಕು ಆರ್ಟಿಸ್ಟ್ಗಳಂದ್ರೆ. ಅಂಥವ್ರೇ ಅಂಬರೀಷ್ ಅವ್ರನ್ನ ಸಹಿಸ್ಕೊಂಡ್ರಂತೆ 11 ಗಂಟೆ ಬರ್ತಾನ ಬರ್ಲಿ ಅಂತ. ಇಲ್ಲ ಪ್ರೀತಿ ಸರ್, ತಂದೆ ಮಗನ ಸಂಬಂಧ ಬಿಡಿ ಸರ್, ಅದು ಇಟ್ಸ್ ಎ ಗ್ರೇಟ್ ಸರ್. ಬಹಳ ಅಪರೂಪ ಪುಟ್ಟಣ್ಣ ಸರ್ ಯಾವುದೇ ಕಾರಣಕ್ಕೂ ಅಂಬರೀಷ್ ಅಣ್ಣ ಒಂದು ರೋಲ್ ಇಟ್ಟಿರೋರು. ಇದು ನೀನ್ ಮಾಡೋ ಮರಿ ಹಂಗೆ ಇಸ್ ಎ ಗ್ರೇಟ್ ಸರ್. ಅವ್ರ ಅಪ್ಪ ಮಗನ ಸೆಂಟಿಮೆಂಟ್ ಅನ್ಸುತ್ತೆ, ಅಷ್ಟು ಅನ್ಯೂನ್ಯತೆ ಬಿಡಿ ಸರ್ ಅವರಿಬ್ಬರ ಮಧ್ಯೆ. ಇಸ್ ಎ ಗ್ರೇಟ್ ಡೈರೆಕ್ಟರ್. ನೀವು ಅವ್ರನ್ನ ಭೇಟಿ ಮಾಡಿದ್ರ ಪುಟ್ಟಣ್ಣ ಅವ್ರನ್ನ? ನೋಡಿದ್ದೀನಿ ಸರ್, ನಾನು ಭೇಟಿ ಮಾಡಿಲ್ಲ. ನಂಗೆ ಮಾತಾಡ್ಸ್ಬೇಕು ಅಂತ ತುಂಬಾ ಆಸೆ ಇತ್ತು, ಚಾನ್ಸ್ ಸಿಗ್ಲಿಲ್ಲ. ನಂಗೆ ತುಂಬಾ ಆಸೆ. ನನ್ಗೆ ನನ್ನ ಮಸೂದು ಟೈಮಲ್ಲಿ ದೂರದಿಂದ ನೋಡಿದ್ದೆ, ಸೆಟ್ ಹಾಕಿದ್ರು. ಅವಾಗ ನಾನು ಸಾರ್ನ ದೂರದಿಂದ ನೋಡಿ ಅವ್ರು ಮಾಡೋ ಕೆಲಸ ನಾನು. ಬಟ್ ಅವ್ರಿಗೆ ನಾನು ದೊಡ್ಡ ಅಭಿಮಾನಿ. ನಾನು ಪುಟ್ಟಣ್ಣ ಸರ್ಗೆ ಮತ್ತೆ ಸಿದ್ಲಿಂಗಣ್ಣನ್ಗೆ ಇಬ್ಬರಿಗೂ. ಕಲಾವಿದ್ರ ವಿಷಯದಲ್ಲೂ ಅಷ್ಟೇ ಸರ್. ಅವರು ಇಂಥ ಪಾತ್ರಕ್ಕೆ ಬೇಕು ಅಂದ್ರೆ ಒಂದು ಫೋನ್ ಮಾಡಿ ಹೇಳಿ ಕರ್ಸೋರು, ಈ ಪಿಕ್ಚರ್ ಮಾಡಿ ಚೆನ್ನಾಗಿದೆ, ಈ ಪಾತ್ರ ಚೆನ್ನಾಗಿದೆ ಅಂತ. ಅಂಬರೀಷ್ ಅಣ್ಣ ಆ ಥರ ಸರ್. ಅವರು ಅವರೇ ಹೇಳ್ಬಿಟ್ಟು ಆ ಬ್ರಹ್ಮ ಅನ್ನೋ ಪಿಕ್ಚರ್ ನಲ್ಲಿ ಪ್ರಭಾಕರ್ ಸರ್ಗೆ ಫೋನ್ ಮಾಡಿ ಹೇಳಿದ್ರು, ಪ್ರಕಾಶ ಬರ್ತಾನೆ, ಪಿಕ್ಚರ್ ಪಿಕ್ಚರ್ ಚೆನ್ನಾಗಿದೆ ಕಣ, ಪಾತ್ರ ನಿಂದು ಹಂಗೆ ಹಿಂಗೆ ಅಂತೇಳಿ ಅಂಬರೀಷ್ ಅಣ್ಣನೇ ಮಾತಾಡಿದ್ದು. ಎಷ್ಟನೇ ಇಸ್ವಿ ಸರ್ ಇದು? ಇದೆಯಾ 97 AK-47 ಆ ಟೈಮ್ ಬಂದಿದ್ದ ಟೈಮಲ್ಲಿ. ಯಾಕೆ ಅಂದ್ರೆ ಏನ್ ರೀಸನಿಂಗ್ ನಿಂತೋಯ್ತು? ಎಷ್ಟು ದಿನ ಶೂಟಿಂಗ್ ಆಗಿತ್ತು ಅದು? ಒಂದು 70% ಆಗಿತ್ತು ಸರ್. ಅದರಲ್ಲಿ ನಿಮಗೆ ಶಶಿಕುಮಾರು, ಅಂಬರೀಷ್ ಅಣ್ಣ, ಪ್ರಭಾಕರ್ ಸಾರು, ಆಮೇಲೆ ಸುದೀಪ್ ಅವರು, ಅದರಲ್ಲೊಂದು ಪಾತ್ರ ಇದೆ. ಸುದೀಪ್ ಅವರು ಅಂಬರೀಷ್ ಅಣ್ಣನ ತಮ್ಮನ ಕ್ಯಾರೆಕ್ಟರ್ ಅವ್ರು ಮಾಡಿದ್ರು. ಆಮೇಲೆ ಮಧುಕರಳಪ್ಪ ಅಂತ ನಮ್ಮ ಸ್ನೇಹಿತರು ಇನ್ನೊಬ್ರು. ಈ ಥರ ಮಾಡಿ ಒಂದು ಲೆಜೆಂಡರಿ ಸಿನಿಮಾ ಸರ್. ದೊಡ್ಡ ಸಿನಿಮಾ ಬಿಡಿ. 4-5 ಜನ ಹೀರೋಗಳು. ಹೌದು ಸರ್. ಅಣ್ಣವರು ಮಾಡಿದ್ದು ದರ್ಶನ್ ಮತ್ತೆ ದರ್ಶನ್ ಮತ್ತೆ. ಬಟ್ ಅದಂದ್ರೆ ಕಾಂಬಿನೇಷನ್ ನಿಮ್ಗೆ ಚೆನ್ನಾಗಿ ಜೆಲ್ ಆಯ್ತು. ಅಂಬರೀಷ್ ಅವರು ಕೂಡ 17 ದಿನದಲ್ಲಿ ಶೂಟಿಂಗ್ ಮುಗಿಸಿದ್ರಿ ನೀವು. 22 ದಿನ ಏನೋ ಶೂಟಿಂಗ್ ಹೇಳಿದ್ರು, ನೀನ್ ಡೈರೆಕ್ಟ್ ಮಾಡಿ ನಾನು ಇಟ್ಕೊಳ್ಳೋ ಕೆಲವು ಸಲ ಏನೋ ಇಷ್ಟೇ ಮುಗ್ದೈತಲ್ಲ ಪಿಕ್ಚರ್ ಅಂತ. 22 ದಿನ ಪಾರ್ಟಿ ಎಲ್ಲ ಕೊಟ್ರು ಎಲ್ಲಾರ್ಗು. ಕರೆಕ್ಟ್. ಬಹಳ ಫಾಸ್ಟ್ ಆಗಿ ಅವತ್ತು ನೆನಪಿದೆ ನನಗೆ. ಆ ಸಂದರ್ಭದಲ್ಲಿ ಆ ಸಿನಿಮಾ ಬಹಳ ಬೇಗನೆ ಶೂಟಿಂಗ್ ಮಾಡಿ ಒಂದೇ ಸ್ಟ್ರೆಚ್ ಅಲ್ಲಿ ಮುಗಿಸಿದಂತ ಸಿನಿಮಾ. ನಿಮ್ಗೆ ವಿಷ್ಣು ಸರ್ ಜೊತೆ ಹೆಚ್ಚು ಸಿನಿಮಾ ಮಾಡೋ ಅವಕಾಶ ಸಿಗ್ಲಿಲ್ವಾ? ನಾನು ವಿಷ್ಣು ಸರ್ ಜೊತೆ ತುಂಬಾ ಅಸಿಸ್ಟೆಂಟ್ ತುಂಬಾ ಕೆಲಸ ಮಾಡಿದ್ದೀನಿ ಸರ್. ತುಂಬಾ ಕ್ಲೋಸ್. ಪ್ರಕಾಶ್ ಬನ್ನಿಲಿ ಅಂತ ಕರೆಯೋರು, ಮಾತಾಡ್ಸೋರು, ತುಂಬಾ ಇದ್ ಮಾಡೋರು. ತುಂಬಾ ನಾನು ವಿಷ್ಣು ಸರ್ ಅಭಿಮಾನಿ ಸರ್. ಹೌದಾ? ನೋಡಿ ಇಲ್ಲೇ ಇದೆ ಅವ್ರು ಕೊಟ್ಟು ಬಳೆ. ನಾನು ತುಂಬಾ ಇಷ್ಟ ನನಗೆ ವಿಷ್ಣು ಸರ್ ಅಂತಂದ್ರೆ. ಅವರು ಅಷ್ಟೇ ಬನ್ನಿ ಇಲ್ಲಿ ಅಂತೇಳಿ ಏನೋ ಒಂದು ಮಾತಾಡ್ತಾ ಜೋಕ್ ಮಾಡ್ಕೊಂಡು ಎಲ್ಲ ಮಾಡಿಸಿದ್ರು. ಚೆನ್ನಾಗಿತ್ತು ಸರ್. ನಾನು ಡೈರೆಕ್ಟ್ ಆದ್ಮೇಲೆ ಯಾವ ಪುಣ್ಯಾತ್ಮರು ಅವ್ರ ಕಿವಿ ಊದಿದ್ರು ಗೊತ್ತಿಲ್ಲ ನನಗೆ. ಪಾಪ ಅವರ ಬಾಂಧವ್ಯನೇ ಕೆಟ್ಟೋಯ್ತು ಸರ್. ಏನು ಅಂತ ಗೊತ್ತಿಲ್ಲ. ಆಮೇಲೆ ಕೆ ಮಂಜು ಅವ್ರ ಸಿನಿಮಾದಲ್ಲಿ ರಜನಿ ಸರ್ ಇನ್ನೊಂದು ಪಾತ್ರ ಮಾಡಿದ, ಅಪ್ಪನ ಪಾತ್ರ. ಸಾಹುಕಾರದಲ್ಲಿ ಬರ್ತಾರೆ ಅಪ್ಪನ ಪಾತ್ರ ಮಾಡೋದಕ್ಕೆ. ಅವಾಗ್ಲೂ ಕೂಡ ನಮ್ಗೆ ಜೆಲ್ಲಿಲ್ಲ ಸರ್. ವಿಷ್ಣು ಸಾರು ನನಗೆ ಜೆಲ್ಲಿಲ್ಲ. ಹಂಗೂ ಇಷ್ಟ ಆಗದಿದ್ದು ಸಿನಿಮಾ ಮಾಡ್ತಾ ಇದ್ದೀವಿ. ಆ ಪಾತ್ರ ಮಾಡಿದ್ರು ಪಾಪ. ಅದೊಂದೇ ಮಾಡಿದ್ದು. ಮಾಡಿದ್ರು. ಅದೊಂದೇ ಮಾಡಿದ್ ಕೆಲಸ. ನಿಮ್ಮ ಅದಾದ್ಮೇಲೆ ನನಗೂ ಅವ್ರಿಗೂ ಜೆಲ್ ಅಷ್ಟಿಲ್ಲ ಸರ್. ಇದಾದ್ಮೇಲೆ ನಾವು ಕಳ್ಕೊಳ್ಳೋಕ್ಕೆ 1 ವರ್ಷದ ಮುಂಚೆ, ವಿಷ್ಣು ಸರ್ 1 ವರ್ಷದ ಮುಂಚೆ ನನಗೆ ಒಂದು ಫೋನ್ ಬಂತು. ಅವರು ರಾಧಾ ಅವರು ಫೋನ್ ಮಾಡಿದ್ರು, ಅರ್ಜೆಂಟ್ ವಿಷ್ಣು ಸರ್ ಕರೀತಾರೆ ಬರ್ಬೇಕಂತೆ. ರಾಧಾಕೃಷ್ಣ ಅವರು. ನಾನು ಸರ್ ನನ್ ಕರೀತಾವ್ರ ಸರ್, ಇಲ್ಲ ಇರಿ ನೀವು ಯಾರೋ ರಾಂಗ್ ನಂಬರ್ ಮಾಡಿದೀರ ಅಂತ ಇಟ್ಬಿಟ್ಟೆ. ಆಮೇಲೆ ತಿರ್ಗಾ ಫೋನ್ ಮಾಡಿದ್ರು, ಇಲ್ಲ ನೀವೇ ಹಿಂಗೆ ಮಾತಾಡ್ತಿದ್ದೀರಾ, ವಿಷ್ಣು ಸರ್ ಕರೀತಿರೋದು, ದಯವಿಟ್ಟು ಬೇಗ ಬನ್ನಿ ನೀವು. ಶೋಭರಾಜ್ ಅವ್ರ ನಂಬರ್ ಕೊಟ್ರು ಅಂತ. ನಾನು ಆಮೇಲೆ ಶೋಭರಾಜ್ ಕೇಳಿದೆ, ಸರ್ ಏನ್ ಸರ್ ವಿಷ್ಣು ಸರ್ ಕರೀತಿದಾರಂತೆ. ಹೌದು ಸರ್ ನಂಗೆ ನಂಬರ್ ಕೇಳಿದ್ರು, ಬನ್ನಿ ನೀವು ಅಂತೇಳಿ ಕರೆದು. ನನಗೆ ಆಶ್ಚರ್ಯ.
ಏನಿದು ನಾನು ವಿಷ್ಣು ಸರ್ ಕರೀತಿದ್ರಂತ ಹೋದೆ, ತುಂಬಾ ಖುಷಿ ಆದ್ರು, ಮಾತಾಡಿದ್ರು, ಸಿನಿಮಾ ಮಾಡೋಣ, ನೀವೇನೋ ಈ ತರ ಕದ್ದು ಎಲ್ಲ ಮಾಡ್ತೀರಂತಲ್ಲ ಸಿನಿಮಾ, ಆ ಥರ ಒಂದು ಸಿನಿಮಾ ಮಾಡೋಣ ಅಂದ್ರು. ನಾನು ಹೇಳಿ ಇಲ್ಲ ಸರ್, ನಿಮ್ಗೆ ಆ ಥರ ಎಲ್ಲ ಸಿನಿಮಾ ಮಾಡಿಕೊಡ್ದು ತಪ್ಪು ಸರ್, ಆ ಥರ ಎಲ್ಲ ನಾನು ಒಳ್ಳೆ ಸ್ಕ್ರಿಪ್ಟ್ ಮಾಡ್ತೀನಿ ಸರ್, ನಂಗೆ ಟೈಮ್ ಕೊಡಿ ಅಂತ ಹೇಳಿ ಸಿಂಹ ಅಂತ ಟೈಟ್ಲ್. ಕರೆಕ್ಟ್. ತಂದೆ ಮಗಳ ಸೆಂಟಿಮೆಂಟು, ಗಂಡ ಹೆಂಡತಿ ಹೀಗೋ, ಜೈಪುರಿಗೆ ಕಿಡ್ನಾಪ್ ಆಗಿತ್ತು ಸರ್ ಇಲ್ಲಿ ಕೋರಮಂಗಲದಲ್ಲಿ ಇದಲ್ಲಿ. ಆ ಎಪಿಸೋಡ್ ತಗೊಂಡೆ ನಾನು, ಸ್ಟ್ರೈಟ್ ಸ್ಕ್ರಿಪ್ಟ್ ಮಾಡೋ ಬೇಸ್ ಅಲ್ಲ. ಹೇಮಮಾಲಿನಿ ಮತ್ತೆ ವಿಷ್ಣು ಸರ್ ಇಬ್ರು ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿ ಜೈಪುರಿ ಕಿಡ್ನಾಪ್ನ ಎಸ್ಕೇಪ್ ಮಾಡ್ತಾರೆ. ಅದ್ರ ಎಲ್ಲಿಂದ ಬಂತು ವೆಪನ್ಸ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಕಂಡು ಹಿಡಿದು ಮಡಿಕೇರಿಗೆ ಹೋಗಿ, ಕೂರ್ಗಿಂದ ತಿರ್ಗಿ ಅಸ್ಸಾಂಗೆ ಹೋಗಿ, ಅಸ್ಸಾಮಿಂದೆಲ್ಲ ರೆಡಿ ಮಾಡಿಕೊಂಡು ಅದ್ರಲ್ಲಿ ಇಲ್ಲೇ ಯಾರು ಅಂತೇಳಿ ಕಂಡು ಹಿಡಿದೆಲ್ಲ ಮಾಡೋವಂಥ ಸ್ಕ್ರಿಪ್ಟಲ್ಲಿ ಹೀಗೋ ಪ್ರಾಬ್ಲಮ್ ಇಬ್ಬರಿಗೂ, ಮೇಡಮ್ಗೂ ಮತ್ತೆ ಸಾರ್ಗೆ ಇಬ್ಬರಿಗೂ. ಅದರಿಂದ ಮಗಳನ್ನ ಕರ್ಕೊಂಡು ದೂರ ಆಗ್ಬಿಡ್ತಾರೆ ಯಾರು, ಹೇಮಮಾಲಿನಿ ಅವರು ಕಳ್ಕೊಂಡು. ಹೋದಾದ್ಮೇಲೆ ವಿಷ್ಣು ಸಾರ್ಗೆ ಹೇಮಮಾಲಿನಿ ಅವರು ಆ ಪಾತ್ರದಲ್ಲಿ ಡೆತ್ ಆಗ್ಬಿಡ್ತಾರೆ. ಅವಾಗ ನನ್ನ ಮಗಳಲ್ಲಿ ಒಬ್ಳೇ ಇದ್ದಾಳೆ ಅಂತ ಹೇಳ್ಬಿಟ್ಟು ಹೋದಾಗ ಮಗಳು ಅಪ್ಪ ಅಂತ ತಗೋತಾ ಇಲ್ಲ ವಿಷ್ಣು ಸಾರ್ನ. ಮಗಳನ್ನ ರಕ್ಷಣೆ ಮಾಡಬೇಕು, ಏನೋ ಪ್ರಾಬ್ಲಮ್ ಇದೆ ಮಗಳಿಗೆ. ಆಮೇಲೆ ನನ್ನ ನಿಂತಿ ಸತ್ತಿರೋದು ಸುಸೈಡ್ ಅಲ್ಲ, ಕೊಲೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಬೇಕಿಸಿ ಹೇಗೆ ಮಗಳಿಗೆ ತಾನು ಅಪ್ಪ ಅಂತ ನಿರೂಪಿಸಿ ತನ್ನ ಮಗಳನ್ನ ಅವ್ರು ಕಾಪಾಡಿ ಕರ್ನಾಟಕಕ್ಕೆ ಬರ್ತಾರೆ ಅನ್ನೋದು ಕತೆ ಮಾಡಿದ್ದೆ. ಖುಷಿ ಆಗ್ಬಿಟ್ರು ವಿಷ್ಣು ಸರ್, ಎಕ್ಸ್ಟ್ರಾನರಿ ಇದೆ, ರೆಡಿ ಮಾಡೋಣ ಹಾಗೆ ಹೀಗೆ ಅಂತೆಲ್ಲ ರೆಡಿ ಮಾಡ್ತೀವಿ ಸರ್. ಎಲ್ಲ ರೆಡಿ ಆಯಿತು, ನಾವು ಮಾಡೋಕ್ಕಾಗಲಿಲ್ಲ ಸರ್. ಅವ್ರು ಹೋದ್ರಲ್ಲ ಆ ಕಾರಣಕ್ಕಾಗಿ ಆಗಲಿಲ್ಲ ಸರ್. ಅದೇ ರೀಸನ್ಗೆ. ಹೌದು. ನಿಮ್ಮಲ್ಲಿ ಹೀರೋಯಿನ್ ಅಂತ ನೀವು ಆಲ್ರೆಡಿ ನಾನು ಮಾತಾಡಿದ್ದೆ ಸರ್ ಅವ್ರ ಮ್ಯಾನೇಜರ್ ಹತ್ರ. ಹೌದಾ? ನನಗೇನಕ್ಕೆ ಅಂತಂದ್ರೆ, ನಾನು ವಿಷ್ಣುವರ್ಧನ್ ಸರ್ ಫ್ಯಾನ್ಸ್ ಎಷ್ಟೋ ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ ಕರ್ನಾಟಕದಲ್ಲಿ. ಅವ್ರಿಗೆಲ್ಲ ಒಂದು ಆಸೆ ಇತ್ತು ಸರ್, ಏನಂತಂದ್ರೆ ವಿಷ್ಣು ಸರ್ ಹೇಮಮಾಲಿನಿ ಜೊತೆನಲ್ಲಿ ಏಕನಯ ಇತಿಹಾಸ ಅಂತ ಒಂದು ಪಿಕ್ಚರ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾತುಕತೆ, ಇದು ಪಿಕ್ಚರ್ ಇದೆಲ್ಲ ಇತ್ತು. ಫಿಕ್ಸ್ ಮಾತಾಡಿದ್ದೆ ಸರ್ ಹೇಮಮಾಲಿನಿ ಅವರು ಮ್ಯಾನೇಜರ್ ಹತ್ರ ಮಾತಾಡೆಲ್ಲ ರೆಡಿ ಮಾಡಿದ್ದೆ. ಬಟ್ ಅಷ್ಟರಲ್ಲೂ ಬಟ್ ನಿಮ್ಮ ಕರಿಯರ್ನಲ್ಲಿ ಇನ್ನೊಂದು ಆಸೆ ಈಡೇರ್ಲಿಲ್ಲ. ಅಪ್ಪು ಸರ್ಗೆ ಒಂದು ಭಾಳ ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಆಸೆ ಇತ್ತಲ್ವಾ? ಭಾಳ ಸಲ ಹೇಳ್ಕೊಂಡಿದ್ದೀರಿ ಕೂಡ. ನನಗೆ ತುಂಬ ಆಸೆ ಸರ್, ತುಂಬ ಅಂದರೆ ತುಂಬ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತೇಳಿ. ನನಗೆ ಇದು ಡಾಕ್ಟರ್ ರಾಜ್ಕುಮಾರ್ ಸಾರು ವರದಪ್ಪಣ್ಣವ್ರ ಹತ್ರ ಹೇಳಿದ್ರಂತೆ, AK-47 ಮಾಡಿದ್ರಲ್ಲ ನಮ್ಮ NS ರಾಯರ ಮಗ, ಅವ್ರ ಕೈಲಿ ಒಂದು ಪಿಕ್ಚರ್ ಮಾಡ್ಸೋಣ ಅಪ್ಪುಗೆ ಅಂತ ಹೇಳ್ಬಿಟ್ಟು. ನನಗೆ ಇದನ್ನ ಶಿವರಾಜ್ ಕುಮಾರ್ ಅವರ ಅಸೋಸಿಯೇಟ್ ಅವ್ರು ಜೊತೆಲಿ ಇರ್ತಾರೆ, ಸುದ್ದಿ ಅವ್ರು ಹೇಳಿದ್ರು, ಅಣ್ಣವರು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರು, ಈ ಥರ ಅಪ್ಪು ಅವ್ರ ಜೊತೆ ಪಿಕ್ಚರ್ ಮಾಡಬೇಕು ಅಂತೇಳಿ. ನನಗೆ ಅವ್ರು ಜ್ಞಾಪಿಸ್ಕೊಂಡ್ರಲ್ಲ, ನನಗೆ ಅಷ್ಟು ಸಾಕು, ನಿಜವಲ್ಲ ಖುಷಿ ಆಯಿತು. ಸೊ ಎಷ್ಟೊತ್ತಲ್ಲಿ ಟ್ರೈ ಮಾಡಿದೆ ಸರ್, ಆಗಲಿಲ್ಲ ಪಿಕ್ಚರ್ ಮಾಡೋದಕ್ಕೆ. ಮುಂದೆ ಆಗ್ಬೋದಿತ್ತು, ನಾನೊಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅವ್ರ ಜೊತೆನಲ್ಲಿ. ಅಂಥ ಒಬ್ಬ ಲೆಜೆಂಡರಿ ಹೀರೋ ಜೊತೆ ಕೆಲಸ ಮಾಡೋದೇ ಒಂದು ದೊಡ್ಡ ಭಾಗ್ಯ ನನಗೆ. ನಂಗೆ ತುಂಬ ಖುಷಿ ಇತ್ತು ಸಹ, ಬಟ್ ಕಳ್ಕೊಂಡ್ಬಿಟ್ವಿ ನಾವು. ನಾನು ನಿಜವಾಗ್ಲೂ ಅವ್ರು ನಾನು ತುಂಬ ಸಲ ನಾನು ತುಂಬ ಕಡೆ ಹೇಳಿದ್ದೀನಿ, ಅವ್ರು ಹೋದಾಗಲೇ ನಮಗೆ ಅರ್ಧ ಇಂಡಸ್ಟ್ರಿ ಸತ್ತೋಯ್ತು ಅದಕ್ಕೆ ಅಂತೇಳಿ. ಬಟ್ ತುಂಬ ಜನ ಅವ್ರ ಜಾಗಕ್ಕೆ ಬರಬೇಕು, ಅವ್ರ ಜಾಗ ಹಿಡ್ಕೋಬೇಕು ಅಂತ ತುಂಬ ಜನ, ಮತ್ತು ಅವರ ಇದನ್ನು ಪಡ್ಕೋಬೇಕು ಅಂತೇಳಿ ತುಂಬ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ತಪ್ಪು ತಿಳಿಬೇಡಿ. ಅಪ್ಪು ಸರ್ ಸ್ಥಾನ, ನಾನು ಅವ್ರ ಪರವಾಗಿ ನಾನು ಒಂದು ಮಾತು ಹೇಳಬೇಕು ಅಂತ ಮಾತಾಡ್ತಿದ್ದೀನಿ. ಅವ್ರ ಸ್ಥಾನ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ದೊಡ್ಡ ಮಟ್ಟದಲ್ಲಿ ಇದೆ. ಏಕೆ ಅಂತಂದರೆ ಅವರ ತಂದೆಯವ್ರ ಇತಿಹಾಸ ಅಷ್ಟಿದೆ. ಡಾಕ್ಟರ್ ರಾಜ್ಕುಮಾರ್ ಸರ್ ಇತಿಹಾಸ ಇದೆಯಲ್ಲ, ಅದು ಅಡಿಪಾಯ ಹಂಗಿದ್ದೆ, ಗಟ್ಟಿಯಾಗಿ ಹಂಗೆ ಕೂತಿದೆ. ಅದರಲ್ಲಿ ಬೆಳೆದು ನಿಂತ ಒಂದು ವ್ಯಕ್ತಿನೇ ಕನ್ನಡ ಚಿತ್ರರಂಗದ ಶಕ್ತಿ ಅಪ್ಪು ಅವರು. ಆ ಲೆವೆಲ್ಗೆ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ, ಆ ಲೆವೆಲ್ಗೆ ಪ್ರೀತಿಸಿದ್ದಾರೆ, ಆ ಜನಗಳಿಗೆ ಜನಸಮಾನರ ಜೊತೆ ತುಂಬ ಹೊಂದಿಕೊಂಡಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು, ಮಾಸ್ ಆಡಿಯನ್ಸ್ ಆಗಿರ್ಬೋದು, ಎಲ್ಲರೂ ಪ್ರೀತಿ ಇದು ಮಾಡಿದ್ದಾರೆ. ಆ ಸ್ಥಾನಕ್ಕೆ ಇನ್ನೊಬ್ಬರು ಬಂದ್ಬಿಡ್ತಾರೆ, ಅವ್ರ ಅಭಿಮಾನಿಗಳನ್ನ ನಮ್ಮ ಕಡೆ ಬಂದ್ಬಿಡ್ತಾರೆ ಹಾಗೆ ಹೀಗೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ದಯವಿಟ್ಟು ತಪ್ಪು ತಿಳಿಬೇಡಿ. ಅವ್ರ ಅಭಿಮಾನಿಗಳಾಗಿ ಇರೋದಕ್ಕೆ ಬಿಡಿ, ಅವ್ರು ನಿರ್ಧಾರ ಮಾಡಲಿ ನಾವು ಯಾವ ಸಿನಿಮಾ ನೋಡಬೇಕು ಅಂತ. ಅವರು ನೋಡಲಿ. ಅವ್ರ ಜಾಗಕ್ಕೆ ಬರಬೇಕು ಅಂತ ಮನಸ್ಸಲ್ಲೂ ಯಾರೂ ಅನ್ಕೋಬೇಡಿ. ಅವ್ರ ಜಾಗಕ್ಕೆ ಬರಬೇಕು ಅಂತಂದರೆ ಒಂದು 7 ಜನ ಎತ್ತಬೇಕೇನೋ, ಇಲ್ಲ 7 ಜನ ತಪಸ್ ಮಾಡಬೇಕೇನೋ, ಆದರೆ ಆಗ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಇದು ನನ್ನ ಮನಸ್ಸಿನ ಅನಿಸಿಕೆ ಸರ್, ಅಷ್ಟೇ. ನೀವು ಭಾಳಷ್ಟು ಸಲ ಅವ್ರ ಜೊತೆ ಮಾತಾಡಿದ್ದೀರಾ? ಓ ಸರ್, ತುಂಬಾ ಸಲ. ಏನು ಹೆಚ್ಚು ಹೇಗೆ ಏನು ಮಾತಾಡ್ತೀರಾ? ಪ್ರೀತಿ ವ್ಯಕ್ತಿ, ತುಂಬಾ ಪ್ರೀತಿ ವ್ಯಕ್ತಿ. ತುಂಬಾ ಸಲ ಅನ್ನಿಸ್ತು ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು, ಏನೋ ವಿನಾಕಾರಣ ಆಗ್ಲಿಲ್ಲ ಸರ್. ಹೆಚ್ಚು ಏನ್ ಮಾತಾಡ್ತಾ ಇದ್ರು ನಾರ್ಮಲಿ ಅವ್ರು ಮಾತಾಡೋ? ಜಾಸ್ತಿ ಮಾತಾಡ್ತಿದ್ರೆ ಅವ್ರ ಬ್ರದರ್ ಬಗ್ಗೆ, AK-47 ಬಗ್ಗೆ.
ಎಂತ ಪಿಕ್ಚರು ಹಿಂಗೆ ಮಾಡಿದ್ರಿ ಸಿಂಹದ ಮರಿ ಇದೆಲ್ಲ ಹಂಗೆ ಅಂತ ಅದನ್ನ ಮೆಲ್ಕ್ ಹಾಕ್ತಾ ಇದ್ರು. ಆ ವಿಷಯಗಳು, ಆ ಶೂಟಿಂಗ್ ನಡೆದಿದ್ದ ವಿಷಯಗಳು, ಇದು ಆಮೇಲೆ ನಮ್ಮ ಅಣ್ಣನಿಗೆ ಎಂತ ಮಾರ್ಕೆಟ್ ಬಂತು AK-47 ಇಂದ, ಎಂತ ಹೆಸರು ಬಂತು, ಎಂತ ಇದು, ನಮ್ಮ ಮನೇಲಿ ಯಾವಾಗ್ಲೂ ಮಾತಾಡ್ತೀವಿ ಸರ್ ಹಾಗೆ ಹೀಗೆ ಅಂತೇಳಿ ಅದನ್ನ ತುಂಬಾ ನನ್ನ ಹತ್ರ ಮಾತಾಡ್ತಾ ಇದ್ರು. ಸಿಂಹದ ಮರಿ ಬಗ್ಗೆ, AK-47 ಬಗ್ಗೆ ತುಂಬಾ ಮಾತಾಡ್ತಿದ್ರು. ಅವ್ರಿಗೂ ತುಂಬಾ ಖುಷಿ ಇತ್ತು ಸರ್, ಮಾಡ್ಬೇಕು ಜೊತೆಲಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ಅನ್ಕೊಂಡಿದ್ರು. ಅವ್ರಿಗೂ ಇತ್ತು ಹೇಳ್ಕೊಂಡು ಇತ್ತು ಸರ್. ಯಾರೋ ಬೇರೆಯವರೆಲ್ಲ ಏನೇನೋ ಹೇಳಿ ಏನೇನೋ ಮಾಡ್ತಾರೆ ಅಷ್ಟೇನೆ. ನಮ್ಮಲ್ಲಿ ಆ ತರ ಜನ ತುಂಬಾ ಇದಾರೆ ಸರ್, ಏನು ಮಾಡಕ್ಕಾಗಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.